ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಈ ಸ್ಟೋರಿ ಏನು ಅಂತಂದರೆ, ಎಲ್ಲರೂ ಸುಂದರವಾದ ಫೇಸಿಗೆ ಇಷ್ಟಪಡುತ್ತಾರೆ. ಬಟ್ ಬ್ಲಾಕ್ ಇದ್ದರನ್ನ ಯಾರು ಇಷ್ಟಪಡುವುದೇ ಇಲ್ಲ. ಎಲ್ಲರೂ ಸುಂದರವಾದ ವ್ಯಕ್ತಿಗೆ ಇಷ್ಟಪಡುತ್ತಾರೆ. ಬಟ್ ನೋಡೋಕ್ಕೆ ಚೆನ್ನಾಗಿರೋದವ್ರನ್ನ ಯಾರೂ ಇಷ್ಟಪಡೋದೇ ಇಲ್ಲ ಅಂತ ಇದ್ರ ಬಗ್ಗೆ ಮಾತಾಡೋಣ. ಎಲ್ಲರೂ ಈಗ ಒಂದು ತಾಜ್ ಮಹಲ್ ಇದೆ. ಆ ತಾಜ್ ಮಹಲ್‌ನ ಎಲ್ಲರೂ ಇಷ್ಟಪಡುತ್ತಿದ್ದಾರೆ. ಸೊ ಎಲ್ಲರೂ ಇಷ್ಟಪಡುತ್ತಿದ್ದಾರೆ ಅಂತ ನೀವು ಇಷ್ಟಪಡ್ತೀರಾ? ಇಲ್ಲ ಯಾರು ಇಷ್ಟಪಡುತ್ತಿಲ್ಲ ಅಂತ ನೀವು ಇಷ್ಟಪಡುತ್ತೀರಿ. ಸೊ ನೀವು ಇಷ್ಟಪಡೋ ವ್ಯಕ್ತಿಗೆ ನೀವು ಮಾತ್ರ ಇಷ್ಟಪಡಬೇಕು. ಎಲ್ಲರೂ ಇಷ್ಟಪಡಬೇಕು ಅಂತಂದ್ರೆ ನಿಮ್ಮ ಜೀವನ ಹಾಳಾಗುತ್ತೆ. ಸೊ ಎಲ್ಲನೂ ಹಾಳಾಗುತ್ತೆ. ಸೊ ನಾನು ಹೇಳುವುದೇನಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಒಬ್ರು ಇಷ್ಟಪಟ್ಟಿದ್ದು ನೀನು ಇಷ್ಟಪಡಬೇಡ. ನಿನಗೆ ಏನು ಅನ್ಸುತ್ತೋ ಅದೇ ಮಾಡು. ನಿನಗೆ ಯಾರು ಇಷ್ಟ ಆಗುತ್ತೆ ಅದನ್ನೇ ಮಾಡು. ಬಟ್ ನೀನು ಇಷ್ಟಪಟ್ಟಿದ್ದು 4 ಜನಕ್ಕೆ ಇಷ್ಟ ಆಗಬೇಕು ಅನ್ಕೋತಿ ನೋಡು, ಅದು ಯಾವತ್ತೂ ಆಗೋದಿಲ್ಲ. ಯಾವತ್ತೂ ಎಲ್ಲರಿಗೂ ಇಷ್ಟ ಆಗೋದಿಲ್ಲ. ನೀನು ಇಷ್ಟಪಟ್ಟಿದ್ದವ್ರನ್ನ ವ್ಯಕ್ತಿನ ಮನೆಯಲ್ಲಿ ಒಪ್ಪೋದಿಲ್ಲ. ಮನೆಯಲ್ಲಿ ಇಷ್ಟಪಟ್ಟ ವ್ಯಕ್ತಿನ ನೀವು ಒಪ್ಪೋದಿಲ್ಲ. ನೀವು ನಿಮ್ಮ ಮನೆಯಲ್ಲಿ ಇಷ್ಟಪಟ್ಟಿದ್ದವ್ರನ್ನ ಸಮಾಜ ಒಪ್ಕೊಂಬೋದಿಲ್ಲ. ಯಾರೋ ಒಬ್ಬರು ಬಂದು ಎಲ್ಲರೂ ಇಷ್ಟ ಆಗಿದ್ರು ಕೂಡ ಯಾರೋ ಒಬ್ಬರು ಬಂದು ಒಂದು ಸಣ್ಣ ಪುಟ್ಟಕ್ಕೆ ಹೇಳುತ್ತಾರೆ ಇಷ್ಟವಾಗಿಲ್ಲ ಅಂತ. ಆವಾಗ ನಿನಗೆ ನೋವಾಗುತ್ತೆ ಅಲ್ವಾ? ಸೊ ಒಬ್ಬ ವ್ಯಕ್ತಿಗೆ ಎಲ್ಲರೂ ಇಷ್ಟಪಡಬೇಕು ಅಂತಂದ್ರೆ ಅದು ಸಾಧ್ಯ ಇಲ್ಲ. ಮಾತುಗಳನ್ನ ನೀವು ತಲೆಯಲ್ಲಿ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಅರ್ಥ ಆಯ್ತಾ? ಎಲ್ಲರೂ ಇಷ್ಟಪಟ್ಟಿದ್ದಕ್ಕ ನೀವು ಇಷ್ಟಪಡಬೇಡಿ. ಬ್ಲಾಕ್ ಇದ್ದಾರೆ, ನೋಡೋಕೆ ಚೆನ್ನಾಗಿಲ್ಲ ಅಂತ ಅವ್ರನ್ನ ಕೆಲವೊಬ್ಬರು ರಿಜೆಕ್ಟ್ ಮಾಡ್ತಾರೆ. ಬಟ್ ಕೆ ನೋಡೋಕೆ ಬ್ಲಾಕ್ ಇದ್ದಾರೆ, ಸುಂದರವಾಗಿಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ. ಬಟ್ ಅವ್ರನ್ನ ತುಂಬಾ ಜನ ಇಷ್ಟಪಡುವುದಿಲ್ಲ. ಬಟ್ ನಿಮ್ಗೆ ಬೇಕಾಗಿರೋದನ್ನ ನಿಮ್ಮ ಒಳ್ಳೆ ಮನಸ್ಸು, ಒಳ್ಳೆ ಕ್ಯಾರೆಕ್ಟರ್ ಇದೇ ಅಲ್ಲ ಸುಂದರವಾದ ಗುಣಗಳಂತಂದ್ರೆ ಏನು? ಒಂದು ಸುಂದರವಾದ ಫೇಸನ್ನ ನೋಡಿ ಹೀರೋಣಿ ಥರ ನೋಡಿ ಹೀರೋನೇ ಆಗಲಿ, ಹೀರೋಣಿ ಥರನೇ ಆಗಲಿ ಅವ್ರನ್ನ ನೋಡಿ ಎಲ್ಲರೂ ಇಷ್ಟಪಡಬೇಕು ಅಂತ ಅವ್ರನ್ನೇ ಮದುವೆ ಆಗಲಿ ಇಲ್ಲ ಸಂಬಂಧ ಬೆಳೆಸ್ಕೊಂಡ ಮೇಲೆ ನಿನಗೆ ಒಂದು ಸಮಸ್ಯೆ ಬಂದಾಗ, ಇಲ್ಲ ಒಂದು ಕಷ್ಟ ಬಂದಾಗ, ಇಲ್ಲ ಏನೋ ಹೆಲ್ತ್ ಪ್ರಾಬ್ಲಮ್ ಇದ್ದಾಗ ನೀನು ನೋಡ್ಕೊಂಬಲ್ಲೋದ್ರೆ ವೇಸ್ಟ್ ಅಲ್ಲ. ಅದು ಏನಾದರೂ ನೀವು ಅಂದ ನೋಡಿ, ಸೂರತ್ ನೋಡಿ ಮಾಡ್ಕೊಂಡಿರ್ತೀರಲ್ವಾ? ಸೊ ಅದು ನಿಮ್ಗೆ ಕಷ್ಟ ಬಂದಾಗ ಅದು ಸಪೋರ್ಟ್ ಮಾಡಲಿಲ್ಲ ಅಂದರೆ ವೇಸ್ಟೇ ಅಲ್ವಾ? ಇಲ್ಲಿ ಬ್ಲಾಕ್, ವೈಟ್ ಅನ್ನೋದು ಮುಖ್ಯ ಅಲ್ಲ. ಸುಂದರವಾದ ಫೇಸ್ ಮುಖ್ಯ ಅಲ್ಲ. ಒಳ್ಳೆ ಮನಸ್ಸು ಮುಖ್ಯ. ಅರ್ಥ ಆಯ್ತಾ? ನೋಡಕ್ಕೆ ಚೆನ್ನಾಗಿದ್ದಾರೆ ಅಂತ ಏನಾದರೂ ಮೇಲ್ಗಡೆ ಕಾಣುತ್ತೆ ನೋಡಿ, ಅದು ಸುಂದರವಾದ ಫೇಸು ಅದು ಎಲ್ಲರಿಗೂ ಕಾಣುತ್ತೆ. ಬಟ್ ಒಳಗಡೆ ಗುಣಗಳನ್ನು ಯಾರಿಗೂ ಇರೋದಿಲ್ಲ. ಅರ್ಥ ಆಯ್ತಾ ಫ್ರೆಂಡ್ಸ್? ನೋಡಿ ಒಬ್ಬ ವ್ಯಕ್ತಿ ಹಿಂಗೆ ಹೇಳಿದ್ರೆ ಇಲ್ಲಿ ಸುಂದರವಾದ ಫೇಸಿಗೆ ಇಷ್ಟಪಡುತ್ತಾರೆ. ಕೆಲವರು ಬ್ಲಾಕ್ ಇರುತ್ತಾರೆ. ಬಟ್ ಅವ್ರು ತುಂಬಾ ಜನ ಇಷ್ಟಪಡೋದಿಲ್ಲ, ರಿಜೆಕ್ಟ್ ಮಾಡುತ್ತಾರೆ ಅಂತಂದ್ರೆ ಬೆಳೆದು ಕೆಟ್ಟೋಗುತ್ತೆ. ಬ್ಲಾಕ್ ಕೆಟ್ಟೋಗೋದೇ ಇಲ್ಲ. ನೋಡಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಒಂದು ಹಾಲು ಕುಡ್ಯಂಗೆ ಜಾಸ್ತಿ ದಿನ ಇರೋದಿಲ್ಲ. ಹಾಲು ಕುಡ್ಯಂಗೆ ಕೆಟ್ಟೋಗುತ್ತೆ, ಮೊಸರು ಕುಡ್ಯಂಗೆ ಕೆಟ್ಟೋಗುತ್ತೆ. ಇಂಥವು ಬಿಳಿ ಪದಾರ್ಥ ಏನಿರ್ತವೆ ಕೆಲವೊಂದು ಕೆಟ್ಟೋಗುತ್ತವೆಲ್ಲ. ಅದೇ ಥರ ಸೊ ನೀವು ಏನಾದರೂ ಸುಂದರವಾದ ಫೇಸನ್ನು ನೀವು ಇಷ್ಟಪಡುತ್ತೀರಾ, ಎಲ್ಲರೂ ಇಷ್ಟಪಡದ ವ್ಯಕ್ತಿಗೆ ನೀವು ಇಷ್ಟಪಡುತ್ತೀರಾ, ಆ ವ್ಯಕ್ತಿ ಸುಂದರವಾದ ಫೇಸು, ಸುಂದರವಾದ ವ್ಯಕ್ತಿ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಸೊ ಅದು ಏನಾದರೂ ಮೇಕಪ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಮನಸ್ಸು ಮುಖ್ಯ ಅಲ್ವಾ ನಿನಗೆ? ಮನಸ್ಸು ನಿನ್ನನ್ನು ಕಷ್ಟ ಬಂದಾಗ ಸಪೋರ್ಟ್ ಮಾಡೋರೇ ಮುಖ್ಯ ಅಲ್ವಾ? ಯಾರೋ ಇಷ್ಟಪಡಬೇಕು, ಎಲ್ಲರೂ ನಾನು ಇಷ್ಟಪಡೋ ವ್ಯಕ್ತಿ ಎಲ್ಲರೂ ಇಷ್ಟ ಆಗ್ಬೇಕಂತ ನೀನು ಏನಾದರೂ ಅನ್ಕೋತಿ, ಅದು ಸಮಸ್ಯೆ ಬಂದ್ಬಿಡುತ್ತೆ. ಒಂದಿಲ್ಲ ಒಂದಿನ ಸಮಸ್ಯೆ ಬರುತ್ತೆ. ತುಂಬಾ ನೋಡೋಕ್ಕೆ ಚೆನ್ನಾಗಿದ್ರು ಕೂಡ ಒಂದು ಪ್ರಾಬ್ಲಮ್. ಅರ್ಥ ಆಯ್ತಾ? ಅಂದವಾದ ಏನಂತಾರೆ, ಅಂದವಾದ ಗುಣಗಳನ್ನು ನೋಡಿ. ಅಂದವಾದ ಫೇಸ್ ಅಲ್ಲ. ಸುಂದರವಾದ ಫೇಸ್ ಅಲ್ಲ. ನಿನಗೆ ಕಷ್ಟ ಬಂದಾಗ ನಿನ್ನ ಸಪೋರ್ಟ್ ಯಾರು ಮಾಡುತ್ತಾರೋ, ನಿನಗೆ ಕಷ್ಟ ಬಂದಾಗ, ಸಮಸ್ಯೆ ಬಂದಾಗ, ನಿನ್ನ ಹೆಲ್ತ್ ಪ್ರಾಬ್ಲಮ್ ಆಗಿದೆ, ಇವೆಲ್ಲ ಯಾರು ನಿನ್ನ ಸಪೋರ್ಟ್ ಮಾಡುತ್ತಾರೋ, ಯಾರು ನಿನ್ನ ಜೋಪಾನ ಮಾಡ್ಕೋತಾರೋ ಅವರೇ ಸುಂದರವಾದವರು. ಅದು ಹೇಗೆ ಕಂಡುಹಿಡಿಬಹುದು? ಸೊ ಏನೋ ಒಂದು ಮೇಲೆ ಕಾಣೋದಿಲ್ಲ. ಅವ್ರ ನಡವಳಿಕೆ ಇರುತ್ತೆ ನೋಡಿ, ಅವ್ರು ಮಾತಾಡೋ ವಿಧಾನ ಇರುತ್ತೆ ನೋಡಿ, ಅವ್ರ ಸ ಅವ್ರ ಮನೆ ಕುಟುಂಬ ಹೇಗೆ ಇರುತ್ತೆ ನೋಡಿ, ಅದರಲ್ಲೇ ನಿಮಗೆ ಗೊತ್ತಾಗುತ್ತೆ. ಅವರು ಎಷ್ಟು ಒಳ್ಳೆಯವರು, ಎಷ್ಟು ಕೆಟ್ಟವರು. ಸ್ವಲ್ಪ ಸರಿ ಏನಂತಾರೆ ನೋಡೋಕೆ ತುಂಬಾ ಚೆನ್ನಾಗಿ ಮಾತಾಡುತ್ತಾರೆ. ಬಟ್ ಒಳಗಡೆ ಗುಣಗಳನ್ನು ಮಾತ್ರ ತುಂಬಾ ಖರಾಬ್ ಮಾಡುತ್ತೆ. ನೋಡೋಕೆ ಸುಂದರವಾದ ಒಂದು ಫಂಕ್ಷನ್ ಹೋಗಿದಾಗ ಅಲ್ಲಿ ಎಲ್ಲರೂ ಮೇಕಪ್ ಹಾಕೊಂಡು ತುಂಬಾ ಚೆನ್ನಾಗಿ ಕಾಣುತ್ತಾರೆ ಎಲ್ಲರೂ. ಬಟ್ ಎಲ್ಲರೂ ಆ ಮೇಲ್ಗಡೆ ಇದ್ದಿದ್ದು ನೋಡ್ತಾರೆ. ಬಟ್ ಒಳಗಡೆ ಎಷ್ಟು ಹೊಲಸಿದೆ, ಎಷ್ಟು ಖರಾಬ್ ಗುಣಗಳಿದ್ದಾವೆ ಅಂತ ಯಾರೂ ನೋಡೋದಿಲ್ಲ. ಅದು ಯಾವಾಗ ಗೊತ್ತಾಗುತ್ತೆ ಅಂದರೆ, ಯಾವಾಗ ನಿಮ್ಮ ಹತ್ರ ಬಂದಿರುತ್ತಾರೆ ನೋಡಿ, ಕೆಲವು ದಿನ ಟ್ರಾವೆಲ್ ಮಾಡಿರ್ತೀರಲ್ಲ, ಅವಾಗ ನಿಮಗೆ ಗೊತ್ತಾಗುತ್ತೆ ನಾನು ಮೋಸ ಹೋಗಿದ್ದೀನಿ ಅಂತ. ಸೊ ಇಲ್ಲಿ ನಾನು ಸುಂದರವಾದವ್ರಿಗೆ ಇದು ಮಾಡ್ತಾ ಇಲ್ಲ, ಇಲ್ಲಿ ಬ್ಲಾಕ್ ಇದ್ದನ್ನ ಇದು ಮಾಡ್ತೀನಿ. ಬಟ್ ನೀವು ಯಾವ ರೀತಿ ಮಾಡ್ಕೊಬೇಕು ಅನ್ನೋದನ್ನ ನೀವು ಕ್ಲಾರಿಟಿ ಇರಬೇಕು. ಒಬ್ಬ ವ್ಯಕ್ತಿಗೆ ನೀವು ಯಾವ ರೀತಿ ಸೆಲೆಕ್ಟ್ ಮಾಡ್ತಿದ್ದೀರಾ ಅನ್ನೋದು ನಿಮ್ಮಲ್ಲಿ ಕ್ಲಾರಿಟಿ ಇರಬೇಕು. ಇಲ್ಲಿ ಬ್ಲಾಕ್, ವೈಟ್ ಅನ್ನೋ ಮುಖ್ಯ ಮ್ಯಾಟ್ರೇ ಅಲ್ಲ. ಸೊ ಏನಾದರೂ ನೀವು ಏನು ನೋಡಿದ್ರೆ ಎಲ್ಲರೂ ಇಷ್ಟಪಡಬೇಕು ಅಂತ ನೀವು ಏನಾದರೂ ಅನ್ಕೋತೀರಲ್ಲ ಒಂದು ಸಂಬಂಧದಲ್ಲಿ, ಅದು ಎಲ್ಲರಿಗೂ ಇಷ್ಟ ಆಗೋದಿಲ್ಲ. ಇದು ಮಾತ್ರ ನೆನಪಿಟ್ಟುಕೊಳ್ಳಿ. ನಿಮ್ಮ ಮನಸ್ಸಿಗೆ ಯಾವುದು ಇಷ್ಟ ಆಗುತ್ತೋ, ಯಾವ ವ್ಯಕ್ತಿ ಇಷ್ಟ ಆಗುತ್ತಾರೋ ಅವ್ರನ್ನ ಇಷ್ಟಪಡುವುದು ಕಲಿಬೇಕು.
ನೀವು ಇಷ್ಟಪಡಿದ ವ್ಯಕ್ತಿ ನಿಮ್ಮ ಫ್ರೆಂಡ್ಸಿಗೆ ತೋರಿಸಿದಾಗ ಯಾರೋ ಒಬ್ಬರ ಹೆಸರಿಕ್ಕಿದಾಗ ಬೇಜಾರಾಗುತ್ತೆ. ಸೊ, ಅದೇ ಯಾರು ಇಷ್ಟಪಡದ ವ್ಯಕ್ತಿಗೆ ನೀವು ಇಷ್ಟಪಡೋದು ನೋಡಿ, ಅವ್ರು ಎಷ್ಟು ಪ್ರೀತಿ ಮಾಡುತ್ತಾರೆ ನೋಡಿ. ಎಲ್ಲರನ್ನ ಬ್ಲಾಕ್ ಇದ್ದನ್ನ ರಿಜೆಕ್ಟ್ ಮಾಡುತ್ತಾರೆ. ಅವ್ರನ್ನೇ ನೀವು ಸೆಲೆಕ್ಟ್ ಮಾಡಿ ನೋಡಿ, ಅವ್ರು ಎಷ್ಟು ನಿನ್ನನ್ನು ಪ್ರೀತಿ ಮಾಡುತ್ತಾರೋ ನಿಮಗೆ ಗೊತ್ತಾಗುತ್ತೆ. ಎಲ್ಲರೂ 10 ಜನ ಅವ್ರನ್ನ ರಿಜೆಕ್ಟ್ ಮಾಡಿದವ್ರನ್ನ ಸೆಲೆಕ್ಟ್ ಮಾಡಿ ನೋಡಿ, ಅವ್ರನ್ನ ಕೊಡಲು ಪ್ರೀತಿ ಕೊಡುತ್ತಾರೆ. ಅರ್ಥ ಆಯ್ತಾ ಫ್ರೆಂಡ್ಸ್? ಇಲ್ಲಿಯವರೆಗೂ ನೀವು ಅರ್ಥ ಆಗಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಇಲ್ಲಿಯವರೆಗೂ ನೀವು ಕೇಳಿದ ಪ್ರತಿಯೊಬ್ಬರಿಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.